ನಟಿ ಜ್ಯೋತಿ ರೈ ಅಂತ ಒಬ್ಬರು ಕಿನ್ನರಿ ಸೀರಿಯಲ್ನಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ರು. ಅವರೆಲ್ಲ ನಿಮಗೆ ನೆನಪಿರಬಹುದಲ್ವಾ? ಆದರೆ ಆಕೆಯನ್ನು ಈಗ ನೋಡಿದ್ರೆ ನಿಮ್ಮ ಎದೆ ಒಡೆದು ಹೋಗೋದು ಗ್ಯಾರಂಟಿ. ಒಬ್ಬರು ಇದ್ದರು, ಆ್ಯಕ್ಟಿಂಗ್ ಮಾಡ್ತಿದ್ರು, ನಿಮಗೆ ಗೊತ್ತಲ್ಲ ಅಂತ ಯಾಕೆ ಹೇಳಿದೆ ಅಂದರೆ ಈಗ ಅವ್ರು ಮೊದಲಿನ ಥರ ಇಲ್ಲ. ಇದೆಲ್ಲದರ ನಡುವೆ ಜ್ಯೋತಿ ರೈ ಒಂದು ಎಡವಟ್ಟನ್ನು ಮಾಡ್ಕೊಬಿಟ್ಟಿದ್ದಾರೆ. ಆ ಎಡವಟ್ಟು ಆಕೆಯ ಮೇಲಿದ್ದಂಥ ಸಿಟ್ಟನ್ನು ಮತ್ತಷ್ಟು ಜಾಸ್ತಿ ಮಾಡಿದೆ ಕರ್ನಾಟಕದ ಅವರ ಫ್ಯಾನ್ಸ್ಗೆ. ಹಾಗಿದ್ರೆ ಅವ್ರು ಮಾಡ್ಕೊಂಡಂಥ ಎಡವಟ್ಟಾದರೂ ಏನು ಅಂತ ಗೊತ್ತಾದರೆ ನೀವು ಕೂಡ ಶಾಕ್ ಆಗ್ತೀರಾ. ಹೌದು, ಈಗೇನಿದ್ರು ಪೆನ್ ಡ್ರೈವು, ಅಶ್ಲೀಲ ವಿಡಿಯೋ ಇದರ ಹಾವಳಿಗೆ ಹೆಚ್ಚಾಗಿದೆ. ಎಲ್ಲಿ ನೋಡಿದ್ರು ಅವ್ರ ವಿಡಿಯೋ ಲೀಕ್ ಆಯಿತು, ಇವ್ರ ವಿಡಿಯೋ ಲೀಕ್ ಆಯಿತು, ಅಯ್ಯೋ ಇದೇನಿದು, ಸಮಾಜಕ್ಕೆ ಏನಾಗಿದೆ ಅಂತ ಎಲ್ಲರೂ ಶಾಕ್ ಆಗಿಬಿಟ್ಟಿದ್ದಾರೆ. ಇದರ ಜೊತೆಗೆ ಇದು ಸುಳ್ಳು ವಿಡಿಯೋ, ಇದು ನಿಜ ವಿಡಿಯೋ ಅಂತೆಲ್ಲ ಟಾಕ್ಸ್ ಆಗ್ತಾ ಇದೆ. ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ ಆದ ಬಳಿಕ ಸುಮಾರು ಮಹಿಳೆಯರ ವಿಡಿಯೋಗಳು ಲೀಕ್ ಆಗಿಬಿಡ್ತು. ಅದು ಬೆತ್ತಲಿದ್ದಂಥ ಫೋಟೋಗಳು, ವಿಡಿಯೋಗಳು ಎಲ್ಲವೂ ಕೂಡ ಲೀಕ್ ಆಗಿತ್ತು. ಎಷ್ಟೋ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಎಲ್ಲ ಬೀದಿಯಲ್ಲಿ ಹರಾಜು ಆಗೋಯ್ತು. ಇದರ ನಡುವೆ ಆ ವಿಡಿಯೋದಲ್ಲಿ ಇನ್ನೊಂದಷ್ಟು ಮಹಿಳೆಯರು ಇದ್ದಾರೆ, ಹೀರೋಯಿನ್ಸ್ ಇದ್ದಾರೆ ಅನ್ನುವಂಥ ವಿಚಾರ ಕೂಡ ವೈರಲ್ ಆಗಿತ್ತು. ಆದರೆ ಆ ವಿಡಿಯೋಗಳಲ್ಲಿ ಯಾವ ಹೀರೋಯಿನ್ ಇದ್ದಾರೆ, ಇನ್ನೂ ಯಾರ್ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಜನ ಹುಡ್ಕೋಕೆ ಶುರು ಮಾಡಿದರು. ಈ ಬೆನ್ನಲ್ಲೇ ರಿಲೀಸ್ ಆಗಿದ್ದು ನಟಿ ಜ್ಯೋತಿ ರೈ ಅವರ ಅಶ್ಲೀಲ ವಿಡಿಯೋ. ಹೌದು, ನಿಮಗೆ ಶಾಕ್ ಆಗ್ತಿದ್ರು ಕೂಡ ಇದು ನಿಜಾನೇ. ಜ್ಯೋತಿ ರೈ ಅವರ ಮೈ ಮೇಲೆ ಒಂದೇ ಒಂದು ಬಟ್ಟೆಯೂ ಇಲ್ಲದಂಥ ಯಾರೋ ಒಬ್ಬ ಪುರುಷನ ಜೊತೆಗೆ ಇರುವಂಥ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗೋಕ್ಕೆ ಶುರುವಾಯಿತು. ತುಂಬ ಜನ ಈ ವಿಡಿಯೋ ನನ್ನ ಹತ್ರ ಎಲ್ಲ ನನಗೆ ಕಳಿಸಿ ಅಂತ ಅಲ್ಲೇ ಕಮೆಂಟ್ ಹಾಕೋಕ್ಕೂ ಶುರು ಮಾಡಿದ್ರು. ಕೆಲವರಿಗೆ ಜ್ಯೋತಿ ರೈ ಅವರ ವಿಡಿಯೋ ಅಂತ ಹೇಳ್ತಾ ಇರುವಂತಹ ವಿಡಿಯೋಸ್ಗಳ ಒಂದಷ್ಟು ಸ್ಕ್ರೀನ್ಶಾಟ್ಗಳು ಕೂಡ ಸಿಕ್ಕಿದೆ. ಆ ಸ್ಕ್ರೀನ್ಶಾಟ್ಗಳು ತುಂಬ ಜನರಿಗೆ ಶಾಕ್ ಅನಿಸಿದೆ. ಹೌದು, ತುಂಬ ಜನಕ್ಕೆ ಜ್ಯೋತಿ ರೈ ಮೇಲೆ ಸಿಟ್ಟು ಬರುವುದಕ್ಕೆ ಕಾರಣವೂ ಏನು ಅಂತ ನಿಮಗೆಲ್ಲ ಗೊತ್ತಿದೆ. ಜ್ಯೋತಿ ರೈ ಕನ್ನಡದಲ್ಲಿ ಇದ್ದಾಗ ನಿಜವಾಗ್ಲೂ ಕೂಡ ಯಾವುದೋ ದೇವತೆ ನೋಡಿದಾಗೆ ಅನ್ನಿಸ್ತಾ ಇತ್ತು. ಅವರು ನೀಟಾಗಿ ದೇವತೆ ಫೋಟೋವನ್ನು ಹೇಗಿದೆಯೋ ಹಾಗೆ ರೆಡಿ ಆಗೋ ಥರ ಆಗಿದ್ರೆ ಈಕೆಯನ್ನು ನೋಡಿ ಕೈ ಮುಗಿಬೇಕು ಅನ್ನಿಸ್ತಾ ಇದ್ರು. ಅಷ್ಟು ಮುಗ್ಧತೆ ಅವರಲ್ಲಿ ಇತ್ತು. ಆಕೆ ದೇವತೆ ಥರ ರೆಡಿ ಆದರೆ ದೇವತೆನೇ ಹೀಗಿರ್ತಾರೇನೋ ಅಂತ ಅನಿಸೋಕೆ ಶುರುವಾಗ್ತಾ ಇತ್ತು. ಕನ್ನಡದಲ್ಲಿ ಮಾಡ್ತಾ ಇದ್ದಂಥ ಪಾತ್ರಗಳು ಹಾಗೇ ಇರ್ತಿತ್ತು. ತುಂಬಾ ಹೋಮ್ಲಿ ಆದಂಥ ಪಾತ್ರಗಳನ್ನು ಮಾಡ್ತಾಯಿದ್ರು. ಏನೋ ಅವರಿಗೆ ಮದುವೆ ಕೂಡ ಆಗಿತ್ತು. ಬಹಳ ಚಿಕ್ಕ ವಯಸ್ಸಿಗೆ ಮದುವೆ ಆಗಿತ್ತು. ಒಬ್ಬ ಗಂಡು ಮಗ ಕೂಡ ಇದ್ದಾನೆ. ಇದೆಲ್ಲದರ ನಡುವೆ ತೆಲುಗು ಇಂಡಸ್ಟ್ರಿಗೆ ಹೋದ ಮೇಲೆ ಅವರ ವೇಷ, ಭೂಷಣ, ಮಾತು ಎಲ್ಲವೂ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಿತ್ತು. ಮತ್ತು ಈಗ ಅವರದು ಎನ್ನಲಾಗಿರುವಂಥ ಅಶ್ಲೀಲ ವಿಡಿಯೋ ಕೂಡ ರಿಲೀಸ್ ಆಗಿರೋದು. ಹೌದು, ಇದು ತುಂಬ ಜನಕ್ಕೆ ಬೇಸರ ತರಿಸಿದೆ. ಇಲ್ಲಿದ್ದವರು ಎಷ್ಟು ಚೆನ್ನಾಗಿದ್ರು, ಅಲ್ಲೆಲ್ಲ ಹೋಗಿ ಯಾಕೆ ಈ ಥರ ಹೆಸರನ್ನು ಹಾಳು ಮಾಡ್ಕೋಬೇಕು, ತಮ್ಮನ್ನು ತಾವು ಯಾಕೆ ಮಾರ್ಕೊಳ್ಳೋ ಕೆಲಸವನ್ನು ಮಾಡ್ಕೊಳ್ತಾರೆ, ಇಷ್ಟು ಗೊತ್ತಾಗೋದಿಲ್ವಾ? ನೀವು ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಆದರೆ ವಿಡಿಯೋ ಮಾಡೋ ತನಕ ಏನು ಮಾಡ್ತಾ ಇರ್ತೀರಾ? ಒಬ್ಬ ಸೆಲೆಬ್ರಿಟಿ ಆದ ಮೇಲೆ ಮೈ ಮೇಲೆ ಜ್ಞಾನ ಇರಬೇಕು. ಅದರಲ್ಲೂ ನಿಮ್ಮ ವಿಡಿಯೋ ರಿಲೀಸ್ ಆಗಿದೆ ಅಂತ ಅಂದರೆ ಇತ್ತೀಚಿನ ನಿಮ್ಮ ವರ್ತನೆಗೆ ಕಾರಣ ಅಂತ ತುಂಬ ಜನ ಕಮೆಂಟ್ ಆಗ್ತಿದ್ದಾರೆ. ಹೌದು, ತಮಿಳಿನ ಅಥವಾ ತೆಲುಗಿನ ಸೀರಿಯಲ್ಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ತೆಲುಗು ಇಂಡಸ್ಟ್ರಿಯ ಡೈರೆಕ್ಟರನ್ನು ಎರಡನೇ ಮದುವೆ ಆದಮೇಲೆ ನಟಿ ಜ್ಯೋತಿ ರೈ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿದ್ರು. ಎಷ್ಟು ಸಾಧ್ಯವೋ ಅಷ್ಟು ತುಂಡುಡುಗೆಯನ್ನು, ಎಷ್ಟು ಸಾಧ್ಯವೋ ಅಷ್ಟು ದೇಹದ ಅಂಗಾಂಗಗಳನ್ನು ಪ್ರದರ್ಶನ ಮಾಡೋದಕ್ಕೆ ಶುರು ಮಾಡಿದರು. ಇದು ಹಳೆ ಜ್ಯೋತಿ ರೈಗ ಅಂತ ತುಂಬ ಜನಕ್ಕೆ ಅನಿಸಿದ್ದು ಕೂಡ ಇದೆ. ಆಕೆಗೆ ವಯಸ್ಸಾಗ್ತಾ ಬರ್ತಾ ಇದೆ. ಆದರೆ ಆ ವಯಸ್ಸಾಗ್ತಾ ಬರ್ತಾ ಇರೋದನ್ನು ಮರೆಮಾಚೋದಕ್ಕೆ, ಸಿನಿಮಾಗಳಲ್ಲಿ ಅವಕಾಶಗಳನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಹೇಗೆ ರೆಡಿ ಆಗಬೇಕೋ ಹಾಗೆ ರೆಡಿಯಾಗಿ ಬಟ್ಟೆಗಳನ್ನು ಹಾಕೋಕ್ಕೆ ಶುರು ಮಾಡಿದರು. ಇದು ಅವರ ವೈಯಕ್ತಿಕ ವಿಚಾರ. ಯಾವ ಥರ ಬೇಕಾದರೂ ಬಟ್ಟೆ ಹಾಕ್ಬೋದು, ಅವ್ರಿಗೆ ಸ್ವಾತಂತ್ರ್ಯ ಇದೆ. ಆದರೆ ಮೊದಲೆಲ್ಲ ಪತಿವ್ರತೆ ಥರ ಅಥವಾ ಮೊದಲೆಲ್ಲ ತುಂಬಾ ಗೌರವಾನ್ವಿತವಾಗಿ ಕಾಣಿಸ್ಕೊಂಡವರು ಏಕಾಏಕಿಯಾಗಿ ಎಲ್ಲ ಬಿಚ್ಚೋದಕ್ಕೆ ಶುರು ಮಾಡಿದ್ದೆ ಎಲ್ರಿಗೂ ಶಾಕ್ ಆಗಿದ್ದು. ಈ ನಡುವೆ ವಿಡಿಯೋ ರಿಲೀಸ್ ಆಗಿ ಇದೀಗ ಕಣ್ಣೀರು ಹಾಕ್ತಾ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಹೌದು, ನಟಿ ಜ್ಯೋತಿ ರೈ ಅವರ ವಿಡಿಯೋವನ್ನು ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ಜೊತೆಗೆ ತಾಳೆ ಹಾಕಲಾಗ್ತಾ ಇದೆ. ನಟಿ ಜ್ಯೋತಿ ರೈ ಪ್ರಜ್ವಲ್ ರೇವಣ್ಣ ಜೊತೆಗೆ ಇರುವಂಥ ವಿಡಿಯೋ ಇದು ಅಂತ ತುಂಬ ಜನ ಟ್ರೋಲ್ ಮಾಡ್ತಾ ಇದ್ದಾರೆ. ಆದರೆ ಸತ್ಯನೇ ಬೇರೆ ಇದೆ. ಹೌದು, ನಟಿ ಜ್ಯೋತಿ ರೈ ಅವರ ಈ ವಿಡಿಯೋ ತಮ್ಮ ಎರಡನೇ ಪತಿಯ ಜೊತೆಗೇ ವಿಡಿಯೋ ಅಂತಾನೆ ತುಂಬ ಜನ ಹೇಳ್ತಾ ಇದ್ದಾರೆ. ಆದರೆ ಆ ವಿಡಿಯೋ ಇರುವುದು ಹೌದು, ಆದರೆ ಅದು ಆ ವಿಡಿಯೋದಲ್ಲಿರುವಂಥ ಹುಡುಗ ಅವರ ಲವ್ವರು, ಅವರ ಮೊದಲೇ ಗಂಡನೋ ಎರಡನೇ ಗಂಡನೋ ಅಥವಾ ಬೇರೆ ಇನ್ಯಾರೋ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಇದೆಲ್ಲದರ ನಡುವೆ ಜ್ಯೋತಿ ರೈ ಕಣ್ಣೀರು ಹಾಕಿದ್ದಾರೆ.
ಮತ್ತು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಮತ್ತು ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಹೌದು, ಈ ವಿಡಿಯೋ ರಿಲೀಸ್ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಂತ ಜ್ಯೋತಿ ರೈ ಹೇಳ್ಕೊಂಡಿದ್ದಾರೆ. ಅಂದರೆ ವಿಡಿಯೋ ಮಾಡ್ಕೊಂಡಿದ್ದು ಜ್ಯೋತಿ ರೈ ಗೊತ್ತಿದ್ದು ಯಾಕೆ ಮಾಡ್ಕೊಂಡ್ರು ಅನ್ನೋದು ಪ್ರಶ್ನೆ. ಜ್ಯೋತಿ ರೈಗೆ ಬಹಳ ದಿನಗಳಿಂದಲೂ ಒಂದು ಕಾಲ್ ಬರ್ತಾ ಇತ್ತಂತೆ, ಬೆದರಿಕೆ ಕಾಲ್ ಇದಾಗಿತ್ತಂತೆ. ನಾನು ವಿಡಿಯೋ ರಿಲೀಸ್ ಮಾಡ್ತೀನಿ ಅಂತ ಆ ಕಾಲಲ್ಲಿ ಹೇಳ್ತಾ ಇದ್ರಂತೆ. ಅದು ಯಾರು ಹೇಳ್ತಿದ್ರು, ಯಾಕೆ ಹೇಳ್ತಿದ್ರು, ಆ ವಿಡಿಯೋ ನಿಜವಾದದ್ದ, ವಿಡಿಯೋ ಮಾಡ್ಕೊಂಡಿದ್ಯಾರೋ, ಯಾರ ಕೈಗೆ ಸೇರಿತ್ತು, ಎಲ್ಲಿ ಜ್ಯೋತಿ ರೈ ಎಡವಟ್ಟು ಮಾಡ್ಕೊಂಡಿದ್ರು, ಇದ್ಯಾವುದು ಗೊತ್ತಿಲ್ಲ. ಆದರೆ ಜ್ಯೋತಿ ರೈ ಹೇಳ್ತಾ ಇರೋದು ಏನು ಅಂತಂದರೆ, ನಾನು ಇತ್ತೀಚೆಗೆ ತುಂಬಾ ಬೆಳೀತಾ ಇದ್ದೀನಿ, ಇಂಡಸ್ಟ್ರಿಯಲ್ಲಿ ಹೆಸರು ಮಾಡ್ತಾ ಇದ್ದೀನಿ. ಕೆಲವರಿಗೆ ಇದನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನನ್ನ ಮಾನ ನಷ್ಟ ಮಾಡಬೇಕು, ನನಗೆ ಬೆದರಿಕೆ ಹಾಕಬೇಕು, ಇಂಡಸ್ಟ್ರಿಯಲ್ಲಿ ನನ್ನ ಹೆಸರು ಹಾಳು ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ನನ್ನ ವಿಡಿಯೋವನ್ನು ರಿಲೀಸ್ ಮಾಡಲಾಗಿದೆ. ಕಿಡಿಗೇಡಿಗಳು ಈ ಕೃತ್ಯವನ್ನು ಮಾಡಿದ್ದಾರೆ. ನನಗೆ ಮೊದಲೇ ಗೊತ್ತಿತ್ತು ನನ್ನ ವಿಡಿಯೋ ರಿಲೀಸ್ ಆಗುತ್ತೆ ಅಂತ ಜ್ಯೋತಿ ರೈಗೆ ಸರೆಂಡರ್ ಆಗಿಬಿಟ್ಟಿದ್ದಾರೆ. ವಿಡಿಯೋ ಇದ್ದಿದ್ದು ಹೌದು, ಇದು ರಿಲೀಸ್ ಆಗುತ್ತೆ ಅಂತ. ಬಟ್ ಇದು ಯಾರ ಜೊತೆಗಿನ ವಿಡಿಯೋ, ಯಾರು ರಿಲೀಸ್ ಮಾಡಿದ್ರು, ಜ್ಯೋತಿ ರೈ ಮಾನವನ್ನು ಹರಾಜು ಮಾಡುವಂತಹ ಉದ್ದೇಶ ಯಾರಿಗಿತ್ತು? ಯಾಕಂದರೆ ಅವರ ಮೊದಲನೇ ಗಂಡ ನಿನಗೂ ನನಗೂ ಸಂಬಂಧವೇ ಇಲ್ಲ ಅಂತ ದೂರ ಉಳಿದ್ಬಿಟ್ಟಿದ್ದಾರೆ. ಇವರಂತೂ ಇತ್ತೀಚೆಗೆ ಹೆಸರು ಮಾಡೋದೇ ಮುಖ್ಯ, ದುಡ್ಡು ಮಾಡೋದೇ ಮುಖ್ಯ ಅನ್ನುವಂಥ ರೇಂಜಿಗೆ ಇಳಿದುಬಿಟ್ಟಿದ್ದಾರೆ. ಇದರ ನಡುವೆ ಇವ್ರಿಗೆ ಯಾರು ಬ್ಲ್ಯಾಕ್ ಮೇಲ್ ಮಾಡಿದ್ರು ಅನ್ನೋದೇ ದೊಡ್ಡ ಪ್ರಶ್ನೆ. ತನಿಖೆ ಆಗಬೇಕು, ಸತ್ಯಾನುಸತ್ಯತೆ ಗೊತ್ತಾಗಬೇಕು.